ನಿಧಾನವಾದ ಸ್ಪೀಡಲ್ಲಿ ರಾಜೇಶ್ ಮತ್ತು ಅವನ ಹೆಂಡತಿ ವನಿತಾ ಕುಂತಿ ಕನಕ್ ಊರಿನ ಹೊರಗಡೆ ಹೋಗ್ತಾ ಇದ್ರು. ರಸ್ತೆಯಲ್ಲಿ ಸ್ವಲ್ಪ ಕತ್ತಲು ಮತ್ತೆ ನಿಶ್ಶಬ್ದ ಇತ್ತು. ಕುಂತಿ ಕನಕ್ ಊರಿನ ಬಳೆಗಳು ತುಂಬಾ ಹೆಸರು ಮಾಡಿತ್ತು. ರಾಜೇಶ್ ಅಲ್ಲಿನ ಬಳೆಗಳನ್ನ ವನಿತಾಗೋಸ್ಕರ ತಗೊಂಡಿದ್ದ. ವನಿತಾ ಆ ಬಳೆಗಳ ಬಗ್ಗೆ ತುಂಬಾ ಕುತೂಹಲದಿಂದ ಕೇಳ್ತಾಳೆ, ಈ ಊರಿಂದ ನೀನು ಬಳೆಗಳನ್ನೇನೋ ತಗೊಂಡೆ, ಆದ್ರೆ ಗೊತ್ತಾ ಕುಂತಿ ಕನಕ್ ಊರಿನ ಬಳೆಗಳ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ? ಅದೇ ಹೀಗೆ ಹೇಳ್ತಾರೆ ತಾನೆ, ಅಲ್ಲಿರುವಂತ ಬಳೆಗಳ ಮೇಲೆ ಯಾವುದೋ ಅದೃಷ್ಟ ಶಕ್ತಿಯ ನೆರಳಿದೆ ಅಂತ. ಹಾ ಹೌದು, ಆದ್ರೆ ಈ ತರ ಮಾತುಗಳಿಗೆ ನಾವು ಗಮನ ಕೊಡಬಾರ್ದು. ಇಲ್ಲಿ ನೋಡು ಎಷ್ಟು ಸುಂದರವಾಗಿದೆ ಬಳೆಗಳು. ಯಾವಾಗ ವನಿತಾ ತುಂಬಾ ಖುಷಿಯಿಂದ ಆ ಬಳೆಗಳನ್ನ ತಗೊಂಡ್ಲು, ಆ ಬಳೆಯಲ್ಲಿ ಒಂಥರ ಸೌಂಡ್ ಆಯ್ತು. ವಾ, ಬಳೆಗಳ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ವನಿತಾ ಅಚಾನಕ್ ಆಗಿ ನೋವಿಂದ ನರಳಾಡ್ತಿದ್ಲು. ರಾಜೇಶ್ ನಗ್ತಾ ಹೇಳ್ತಾನೆ, ಅಲ್ಲ ಕಣೆ, ಈ ತಮಾಷೆ ಎಲ್ಲ ಮಾಡ್ಬೇಡ. ನಾನ್ ತಮಾಷೆ ಮಾಡ್ತಾ ಇಲ್ಲ. ಓಹೋ, ಇವಾಗ ವಾಯ್ಸ್ ಬೇರೆ ಚೇಂಜ್ ಮಾಡ್ತಿದ್ಯಾ? ವನಿತಾಳ ಕಣ್ಣು ಅಚಾನಕ್ ಆಗಿ ಕೆಂಪಾಯ್ತು. ಅವಳ ಮುಖ ಭಯಾನಕವಾಗಿ ಬದಲಾಯಿತು. ರಾಜೇಶ್ ಅದನ್ನ ನೋಡಿ ತುಂಬಾ ಹೆದರುಕೊಂಡು ಅವನು ಗಾಡಿಯನ್ನ ನಿಲ್ಲಿಸ್ದ. ವನಿತಾ, ನಿನಗಿದೇನಾಯ್ತು? ವನಿತಾ! ರಾಜೇಶ್ ಏನೋ ಹೇಳೋದಕ್ಕಿಂತ ಮುಂಚೆ ಆಗ ವನಿತಾ ಅವನ ಕತ್ತನ್ನ ಹಿಡ್ಕೊಂಡು ಜೋರಾಗಿ ಹಿಸ್ಕೋದಕ್ಕೆ ಶುರು ಮಾಡ್ತಾಳೆ. ಆಗ ಅವನ ಉಸಿರಾಟ ನಿಂತು ಹೋಗುತ್ತೆ, ಅವನು ಸತ್ತು ಹೋಗ್ತಾನೆ. ಸ್ವಲ್ಪ ವರ್ಷಗಳ ನಂತರ ನೇಹಾ ಕಾಲೇಜ್ ಕೇಸ್ ಸ್ಟಡಿಗೋಸ್ಕರ ಕುಂತಿ ಕನಕ್ ಊರಿಗೆ ಬರ್ತಾಳೆ. ಅಲ್ಲಿನ ಅಂಗಡಿಗಳು ಬಣ್ಣ ಬಣ್ಣದ ಬಳೆಗಳಿಂದ ಕೂಡಿರುತ್ತೆ. ನೇಹಾ ಮತ್ತೆ ನಂದಿನಿ ಕುಂತಿ ಕನಕ್ನ ಒಂದು ಗಲ್ಲಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ರಸ್ತೆಯಲ್ಲಿ ಅವರಿಗೆ ಬಳೆ ಮಾರ್ತಾ ಇದ್ದ ಮಹಿಳೆ ಕಾಣಿಸ್ತಾಳೆ. ಆ ಹೆಂಗಸಿನ ಹತ್ರ ನೇಹಾ ಬಳೆ ತಗೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಇಲ್ ಕೇಳು, ಆ ಕೆಂಪು ಹಸಿರು ಬಳೆಗೆ ಎಷ್ಟು? ಈ ಬಳೆನ 120 ರೂಪಾಯಿ ಕೊಡಿ. ನಂದಿನಿಗೆ ಏನೋ ವಿಚಿತ್ರವಾಗಿ ಅನ್ಸೋಕ್ ಶುರುವಾಯ್ತು. ಅವಳು ನೇಹಾನ ತಡೀತಾ ಹೇಳ್ತಾಳೆ, ನೇಹಾ, ನಿನ್ಗೆ ಇಲ್ಲೇನೋ ವಿಚಿತ್ರ ಅಂತ ಅನಿಸ್ತಿಲ್ವಾ? ಈ ಊರಿನ ಬಗ್ಗೆ ಕೇಳಿದ್ಯಾ ಅಲ್ವಾ? ಅಯ್ಯೋ ಹೋಗ್ಲಿ ಬಿಡೆ ಅದೆಲ್ಲ. ನೇಹಾ ಹಠಮಾರಿ ಹುಡುಗಿ ಆಗಿರ್ತಾಳೆ. ಮತ್ತೆ ಈ ಬಳೆಗಳೇ ಎಷ್ಟು? ಇದು ಕೂಡ 120 ರೂಪಾಯಿ. ಕೊಡ್ಲಾ? ಹಾ ಕೊಡಿ. ನೇಹಾ ನಂದಿನಿ ಹೇಳಿದ ಮಾತುಗಳನ್ನ ಕೇಳಲಿಲ್ಲ. ಮತ್ತವಳು ಬಳೆಗಳನ್ನ ತಗೋತಾಳೆ. ನೇಹಾ ಮತ್ತೆ ನಂದಿನಿ ಮುಂದೆ ಹೊರಟರು. ಈ ಊರಿಂದ ಹೋದ್ಮೇಲೆನೆ ನಿಮ್ ರಾಜೇಶ್ ಅಂಕಲ್ ಸಾವಾಗಿದ್ದಲ್ವಾ? ಅಯ್ಯೋ, ಅದು ಅಂಕಲ್ ಮತ್ತೆ ಆಂಟಿ ಜಗಳ ಮಾಡ್ಕೊಂಡಿದ್ರು, ಅದಕ್ಕೆ ಆಂಟಿ ಅಂಕಲ್ನ ಕೊಂದ್ರು. ಅಯ್ಯೋ, ಅದನ್ನೆಲ್ಲ ಬಿಟ್ಟಾಕು, ನಡಿ, ಟೈಮ್ ಆಯ್ತು. ಮಾರನೇ ದಿನ ನೇಹಾ ಮನೇಲಿ ಅವಳ ಬೆಡ್ ಮೇಲೆ ಮಲಗಿದಾಗ ಆ ಬಳೆಗಳನ್ನ ನೋಡ್ತಾ ತನ್ನಷ್ಟಕ್ಕೆ ತಾನೇ ಹೇಳ್ಕೊತಾಳೆ, ಏನ್ ಹುಚ್ಚಾಗಿ ಮಾತಾಡ್ತಾರೆ, ಈ ಬಳೆಗಳೆಷ್ಟು ಸುಂದರವಾಗಿದೆ. ಆ ಬಳೆಗಳ ಜೊತೆ ಮಾತಾಡ್ತಾ ಮಾತಾಡ್ತಾ ಅವಳಿಗೆ ನಿದ್ರೆ ಹೇಗ್ ಬಂತೋ ಅವಳಿಗೆ ಗೊತ್ತಾಗ್ಲಿಲ್ಲ. ಈಗ ನೇಹಾ ಅವಳೊಬ್ಳೆ ಕುಂತಿ ಕನಕ್ ಗಲ್ಲಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಅದೇ ಬಳೆ ಮಾರುವಂತ ಆಶಾ ಸಿಕ್ಲು. ಅವಳು ತಲೆ ಕೆಳಗ್ ಮಾಡ್ಕೊಂಡ್ ನಿಂತಿದ್ಲು. ಅವಳ ಮುಖ ಕಾಣಿಸ್ತಾ ಇರ್ಲಿಲ್ಲ. ಬಳೆ ತಗೊಳ್ಳಿ, ಬಳೆ ತಗೊಳ್ಳಿ. ನೇಹಾ ಆಶಾ ಹತ್ರ ಬರ್ತಾಳೆ. ನೋಡು, ಆ ಬಳೆ ತೋರ್ಸು. ಆಶಾ ಹಾಗೆ ತಲೆ ಎತ್ತಿದಾಗ ಅವಳ ಮುಖ ತುಂಬಾನೇ ಭಯಾನಕವಾಗಿತ್ತು. ತಗೋ, ಯಾವುದು ಬೇಕು? ಈ ಕೆಂಪು ಬಳೆನಾ, ಈ ಹಸಿರು ಬಳೆನಾ? ನೇಹಾ ಹೆದರುಕೊಂಡು ಕನಸಿಂದ ಹೊರಗೆ ಬರ್ತಾಳೆ. ಆ ಕನಸಿನ ರಹಸ್ಯವನ್ನ ತಿಳ್ಕೊಳ್ಳೋಕೆ ನೇಹಾ ಮತ್ತೆ ನಂದಿನಿ ಮತ್ತೊಮ್ಮೆ ಆ ಕುಂತಿಗನಕ್ ಊರಿಗೆ ಬರ್ತಾರೆ. ಎಷ್ಟು ಹುಡುಕ್ತಿದ್ಯಾ ನಿನ್ನೆಯಿಂದ ಆ ಬಳೆ ಮಾರೋಳ್ಗೆ, ಆದ್ರೆ ಅವಳು ಸಿಗ್ತಾನೆ ಇಲ್ಲ. ಆಗ ನೇಹಾ ಮತ್ತೆ ನಂದಿನಿ ಇಬ್ರು ಅಲ್ಲೇ ಹತ್ರದಲ್ಲಿ ಕಾಣಿಸ್ತಿದ್ದಂಥ ಬಳೆ ಅಂಗಡಿಗೆ ಹೋಗ್ತಾರೆ. ಅವರು ನಿನ್ನೆ ಬಳೆ ತಗೊಂಡ ಹೆಂಗಸಿನ ಬಗ್ಗೆ ಅಲ್ಲಿ ಹೇಳ್ತಾರೆ. ಅದು ಆಶಾಳ ಆತ್ಮ ಅನ್ಸುತ್ತೆ. ಏನು, ಅದವಳ ಆತ್ಮನಾ? ಆ ಅಂಗಡಿಯವನು ಹಿಂದೆ ಕುಂತಿಗನಕ್ ಊರಲ್ಲಿ ನಡೆದಿದ್ದಂಥ ಘಟನೆನ ಅವ್ರಿಗೆ ಹೇಳ್ತಾರೆ. ಆಶಾ ಈ ಊರಲ್ಲಿ ವಾಸ ಮಾಡ್ತಿದ್ದಂತ ಒಬ್ಬ ಸೀದಾ ಸಾದಾ ಹುಡುಗಿ ಬಳೆಗಳನ್ನ ಮಾರಿ ಅವಳ ಖರ್ಚುಗಳನ್ನ ನೋಡ್ಕೋತಾ ಇದ್ಲು. ಅದೇ ಊರಿನ ಬಳೆಗಳ ಕಾರ್ಖಾನೆಗಳ ಮಾಲೀಕ ಜಗತ್ ರಾವ್. ಅವನು ಆಶಾನ ಇಷ್ಟಪಡ್ತಾ ಇದ್ದ. ಒಂದಿನ ರಸ್ತೆಯಲ್ಲಿ ಹೋಗ್ತಿದ್ದಾಗ ಜಗತ್ ರಾವ್ ಆಶಾನ ನೋಡ್ತಾನೆ. ಆಶಾ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಸಾಹೇಬ್ರೆ, ನೀವೇನ್ ಮಾತಾಡ್ತಾ ಇದ್ದೀರಾ? ಯಾಕೆ, ಪ್ರೀತಿ ಮಾಡೋದು ತಪ್ಪಾ? ಇಲ್ಲ, ಆದ್ರೆ ನಿಮ್ ಮದ್ವೆ ಇದಾಗ್ಲೇ ಆಗಿದೆ. ನಾನ್ ನಿಮ್ ಜೊತೆ ಹೇಗ್ ಮದ್ವೆ ಆಗ್ಲಿ? ನಿಮ್ಗೆ ಹೆಂಡತಿ ಮಕ್ಳು ಇದಾರೆ, ಅವ್ರ ಪರಿಸ್ಥಿತಿ ಏನು ಯೋಚನೆ ಮಾಡಿ. ನಾನ್ ನಿನಗೋಸ್ಕರ ಬೇಕಾದ್ರೆ ಅವರೆಲ್ಲಾರ್ದು ಬಿಟ್ಬಿಡ್ತೀನಿ. ಇಲ್ಲ ಸಾಹೇಬ್ರೆ, ನಾನಂಗ್ ಮಾಡೋದಿಲ್ಲ.
ನನ್ ಮನೆ ಸಂಸಾರ ನಡ್ಸೋಕೆ ನಾನು ಇನ್ನೊಬ್ರು ಮನೆ ಒಡೆಯೋದಿಲ್ಲ. ನಾನು ಹೋಗೋಕ್ ಬಿಡಿ. ಆಶಾ, ನೀನ್ ಹೋಗ್ತಾ ಇದ್ಯಾ? ಇದಕ್ಕೆ ತಕ್ಕದಾದ ಬೆಲೆ ನೀನ್ ಕಟ್ಲೇಬೇಕು. ಹಾಗೆ ಮಾಡ್ತೀನಿ. ಹೀಗೆ ನಡೀತಾ ಇತ್ತು. ಊರಿನ ಜನರೆಲ್ಲ ಆಶಾ ಸುತ್ತ ನಿಂತ್ಕೊಂಡಿದ್ರು. ಅವರ ಕೈಯಲ್ಲಿ ಲಾಠಿಗಳಿದ್ವು. ತುಂಬಾ ಪ್ರಯತ್ನ ಪಟ್ಟ ಮೇಲೂ ಕೂಡ ಆಶಾ ಜಗತ್ರಾವ್ನ ಮಾತನ್ನ ಕೇಳಲಿಲ್ಲ. ಆಗ ಜಗತ್ರಾವ್ ಒಂದು ಸುಳ್ಳು ಆರೋಪ ಮಾಡಿರ್ತಾನೆ. ಇವಳು ನನ್ನ ಕಾರ್ಖಾನೆಯಿಂದ ದುಡ್ಡು ಕಳ್ತನ ಮಾಡಿದಾಳೆ, ಹಾಗೆ ಬಳೆಗಳನ್ನ ಕೂಡ. ಹೇಳಿ, ಏನ್ ಮಾಡ್ಬೇಕು? ಇವಳನ್ನ ಸಾಯಿಸ್ಬಿಡಿ. ಹಾ, ಇವಳನ್ನ ಸಾಯಿಸ್ಬಿಡಿ. ಅವರೆಲ್ಲರೂ ಕೂಡ ಲಾಠಿಯಿಂದ ಆಶಾಗೆ ತುಂಬಾನೇ ಹೊಡೆದ್ರು. ಆದ್ರೆ ಯಾರು ಕೂಡ ಅವಳ ಸಹಾಯಕ್ಕೆ ಬರಲಿಲ್ಲ. ಆಶಾಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಜಗತ್ರಾವ್ ನಗ್ತಾ ಅವನಿಗವನೇ ಹೇಳ್ಕೊತಾನೆ, ನೋಡ್ದ್ಯಾ ಆಶಾ, ನನ್ನ ಪ್ರೀತಿನ ನಿರಾಕರಣೆ ಮಾಡಿದ್ರೆ ಏನಾಗುತ್ತೆ ಅಂತ. ನನ್ ಮಾತನ್ನ ಕೇಳ್ತಿದ್ರೆ ಉದ್ಧಾರ ಆಗ್ತಾ ಇದೆ. ಇಷ್ಟನ್ನ ಹೇಳಿ ಜಗತ್ರಾವ್ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಜಗತ್ರಾವ್ ಒಂದು ಖಾಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದ. ಆಗ ಅವನಿಗೆ ಅಚಾನಕ್ ಆಗಿ ಏನೋ ವಿಚಿತ್ರ ಅನಿಸ್ತು. ಅವನ ಕಿವಿಗಳಿಗೆ ಏನೋ ಒಂದು ಶಬ್ದ ಕೇಳಿಸೋಕ್ ಶುರುವಾಯ್ತು. ಜಗತ್ರಾವ್ ಅವನು ಹಿಂದೆ ತಿರುಗಿ ನೋಡ್ತಾನೆ. ಅವನ ಹೃದಯ ಬಡಿತ ಜೋರಾಯ್ತು. ಅಲ್ಲಿ ಆಶಾ ನಿಂತಿರ್ತಾಳೆ. ಅವಳ ಮುಖ ತುಂಬಾ ಭಯಾನಕವಾಗಿತ್ತು. ಇದನ್ನ ನೀನು ಪ್ರೀತಿ ಅಂತ ಹೇಳ್ತೀಯಾ ಜಗತ್ರಾವ್? ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಸಾಯಿಸ್ತೀಯಾ? ಈಗ ನೀನು ಕೂಡ ಸಾಯ್ತೀಯಾ? ಬೇಡ, ನನ್ನ ಸಾಯಿಸ್ಬೇಡ, ನನ್ನ ಕ್ಷಮಿಸ್ಬಿಡು. ನಿನ್ನ ವಂಶನ ಪೂರ್ತಿ ಸರ್ವನಾಶ ಮಾಡೋವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಆಗ ಜಗತ್ರಾವ್ ಏನೋ ಹೇಳೋದಕ್ಕೆ ಮುಂದಾದಾಗ ಅದಕ್ಕೂ ಮುಂಚೆನೆ ಅವಳು ಅವನ ಕತ್ತನ್ನ ಹಿಡ್ಕೋತಾಳೆ. ಜಗತ್ರಾವ್ ಕಣ್ಣು ಪೂರ್ತಿ ಕೆಂಪಾಯ್ತು. ಜಗತ್ರಾವ್ ಸತ್ ಹೋಗ್ತಾನೆ. ಅದಾದ್ಮೇಲೆ ಆಶಾಳ ಆತ್ಮ ಬಳೆಗಳನ್ನ ಮಾರಿ ಕೆಲವರನ್ನ ಸಾಯಿಸಿದಾಳೆ. ಕುಂತಿಕನ ಕೂರು ಬಳೆಗಳಿಗೆ ಪ್ರಸಿದ್ಧ, ಆದ್ರೆ ಈಗ ಅದೇ ಹೆಸರು ಹಾಳಾಗ್ತಾ ಇದೆ. ನೇಹ ಮತ್ತೆ ನಂದಿನಿ ಈ ವಿಷಯದ ಬಗ್ಗೆ ಅವ್ರ ಮನೇಲಿ ಮಾತಾಡ್ತಾ ಇರ್ತಾರೆ. ನೇಹ, ಒಂದ್ ವೇಳೆ ಈ ವಿಷಯ ಸತ್ಯ ಆಗಿದ್ರೆ ನಮ್ ಕತೆ ಮುಗೀತು. ನನ್ಗೆ ಮಾತಲ್ಲೆಲ್ಲ ನಂಬಿಕೆ ಇಲ್ಲ. ನಾನೀ ಬಳೆಗಳನ್ನ ಹಾಕೋತೀನಿ. ಬೇಡ ನೇಹ, ಬಳೆಗಳನ್ನ ಹಾಕೋಬೇಡ. ಆದ್ರೆ ನೇಹ ನಂದಿನಿ ಮಾತು ಕೇಳಲಿಲ್ಲ. ಅವಳು ಬಳೆಗಳನ್ನ ಹಾಕೊಂಡ್ಲು. ನೇಹ ಮುಖ ಬದಲಾಗೋಯ್ತು. ಅವಳ ಕಣ್ಗಳು ಕೆಂಪಾಗಿ ಬದಲಾಯ್ತು. ಅವಳು ವೇಗವಾಗಿ ನಂದಿನಿ ಹತ್ರ ಬರ್ತಾಳೆ ಮತ್ತವಳ ಕತ್ತನ್ನ ಹಿಡ್ಕೋತಾಳೆ. ನಾನ್ ನಿನ್ನ ಸಾಯಿಸ್ತೀನಿ. ನನ್ನ ಬಿಡು ನೇಹ, ಏನ್ ಮಾಡ್ತಿದ್ಯಾ ನೀನು? ನಂದಿನಿ ವಿಭೂತಿಯನ್ನ ತಗೊಂಡು ನೇಹ ಹಣೆಗೆ ಬಳಿತಾಳೆ. ಆಗ ತಕ್ಷಣ ನೇಹ ಸುಮ್ಮನಾಗ್ಬಿಡ್ತಾಳೆ. ಅವಳು ಶಾಂತ ಆಗ್ಬಿಡ್ತಾಳೆ. ನನ್ಗೇನಾಗಿತ್ತು ನಂದಿನಿ? ನೇಹ, ನನ್ಗನ್ಸುತ್ತೆ ಆ ಸೈತಾನ್ ಶಕ್ತಿ ನಿನ್ನ ವಶಪಡಿಸ್ಕೊಳ್ತು ಅಂತ. ನಾನ್ ನಿಂಗೆ ವಿಭೂತಿ ಹಾಕ್ದೆ, ಆದ್ರೆ ತುಂಬಾ ಹೊತ್ತು ಇದ್ರ ಶಕ್ತಿ ಇರೋದಿಲ್ಲ. ನಾವು ಬೇಗ ಗುರುಜಿ ಹತ್ರ ಹೋಗ್ಬೇಕು. ನಂದಿನಿ ನೇಹಾನ ಕರ್ಕೊಂಡು ಗುರೂಜಿ ಹತ್ರ ಬಂದು ಆಗ ನಂದಿನಿ ಗುರೂಜಿಗೆ ಪೂರ್ತಿ ಕಥೆಯನ್ನ ಹೇಳ್ತಾಳೆ. ಗುರೂಜಿ ಕಣ್ಣನ್ನ ಮುಚ್ಚಿ 1 ನಿಮಿಷ ಧ್ಯಾನ ಮಾಡಿ ಹೇಳೋಕ್ ಶುರು ಮಾಡ್ತಾರೆ. ನಂದಿನಿ, ಈ ಬಳೆಗಳಿಗೆ ಮತ್ತೆ ಅವಳ ಆತ್ಮಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಬಳೆಗಳೇ ಅವಳ ಶಕ್ತಿಯ ದಾರಿಯಾಗಿದೆ. ಮುಖ್ಯವಾದ ವಿಷಯ ಏನಂದ್ರೆ, ನಿನ್ನ ತಾತ ಅವರು ಆಶಾಗೆ ಎಷ್ಟೋ ಜನರನ್ನ ಒಟ್ಟು ಮಾಡಿ ಗುಂಪಲ್ಲಿ ಹೊಡ್ಸಿದ್ರು ಅವಳಿಗೆ. ನಿಮ್ಮ ತಂದೆಯವರು ಸತ್ತೋದ್ಮೇಲೆ ನಿಮ್ಮ ಕುಟುಂಬದವರು ಈ ಊರು ಬಿಟ್ಟು ಹೋಗಿದ್ರು. ಯಾವಾಗೆಲ್ಲ ನಿಮ್ಮ ವಂಶದವರು ಈ ಕುಂತಿಕನ ಊರಿಗೆ ಬರ್ತಾರೋ ಅವರು ಸಾಯ್ಲೇಬೇಕು. ಆಶಾಳ ಆತ್ಮಕ್ಕೆ ಇದೇ ಬೇಕಾಗಿರೋದು. ಮತ್ತೆ ಅಲ್ಲಿ ತನಕ ಅವಳ ಆತ್ಮಕ್ಕೆ ಶಾಂತಿ ಇಲ್ಲ. ನನಗ್ ಗೊತ್ತಿರ್ಲಿಲ್ಲ ಕುಂತಿಕನಕ್ ಊರು ನಂದು ಅಂತ. ನನ್ಗೆ ಗೊತ್ತಾಯ್ತು ಈ ವಿಷಯನ ನಮ್ಮ ಮನೆಯವ್ರು ಯಾಕೆ ಮುಚ್ಚಿಟ್ಟಿದ್ರು ಅಂತ. ಹಾ, ಆದ್ರೆ ಹಣೆ ಬರ ನೋಡು ಹೇಗಿದೆ ಅಂದ್ರೆ ನಿನ್ನ ಇಲ್ಲಿ ತನಕ ಕರ್ಕೊಂಡ್ಬಂದ್ಬಿಡ್ತು. ಆದ್ರೆ ಇದು ತಪ್ಪಲ್ವಾ ಗುರುಜಿ? ತಪ್ಪು ತಾತಂದಾಗಿದ್ರೆ ಶಿಕ್ಷೆ ಯಾಕೆ ನೇಹಾಗ್ ಸಿಗ್ತಿದೆ? ಹಾ ಹೌದು, ಇದಕ್ಕೆ ಉಪಾಯ ಇದೆ. ನಾವು ಆ ಬಳೆಗಳನ್ನ ಒಡೆದಾಕಿ ಆತ್ಮಗಳಿಗೆ ಶಾಂತಿ ಕೊಡ್ಬೇಕಾಗುತ್ತೆ. ಮತ್ತೆ ಅದೇ ಜಾಗದಲ್ಲಿ ವಿಸರ್ಜನೆ ಮಾಡ್ಬೇಕಾಗುತ್ತೆ. ಆಶಾನ ಎಲ್ ಸಾಯಿಸಿದ್ರು ಅಲ್ಲಿ. ಆಗ್ಲೇ ಈ ದೆವ್ವದ ತಾಕತ್ತಿಂದ ಮುಕ್ತಿಗೊಳ್ಳಕ್ ಸಾಧ್ಯ. ಆದ್ರೆ ಗುರುಜಿ, ಇದು ನನ್ನೊಬ್ಳಿಂದ ಆಗೋ ಕೆಲ್ಸ ಅಲ್ಲ. ನಮ್ಗೆ ನಿಮ್ ಸಹಾಯ ಬೇಕು. ನನಗ್ ಗೊತ್ತಿದೆ ನಂದಿನಿ, ನಾನ್ ನಿನ್ ಜೊತೆ ಬರ್ತೀನಿ. ನಾವು ಈ ಕ್ಷಣನೇ ಈ ಕೆಲ್ಸಕ್ಕೆ ಹೊರಡ್ಬೇಕಾಗತ್ತೆ. ರಾತ್ರಿಯ ಕತ್ತಲಲ್ಲಿ ನಂದಿನಿ, ನೇಹ ಮತ್ತೆ ಗುರುಜಿ ಕಾರಲ್ಲಿ ಕುತ್ಕೊಂಡು ಕುಂತಿಕನಕ್ ಊರ್ ಕಡೆ ಹೊರಡ್ತಾರೆ. ಆ 3 ಜನ ಕುಂತಿಕನಕ್ ಊರನ್ನ ತಲುಪ್ತಾರೆ. ಯಾವಾಗ ಅವರು ಆಶಾ ಸತ್ತಿದ್ದ ಆ ಜಾಗಕ್ಕೆ ಬರ್ತಾರೋ ಎಲ್ಲ ಕಡೆ ವಾತಾವರಣ ಬದಲಾಗೋದಕ್ಕೆ ಶುರುವಾಗುತ್ತೆ. ಆ ಸೈತಾನಿ ಶಕ್ತಿ ಜಾಗೃತವಾಗ್ತಾ ಇದೆ.
ಆದಷ್ಟು ಬೇಗ ನಾವು ಪೂಜೆನ ಶುರು ಮಾಡಬೇಕು. ಗುರೂಜಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ನೇಹ ಮೇಲೆ ಆಶಾ ಆತ್ಮ ಬಂತು. ಅವಳ ಕಣ್ಣು ಕೆಂಪು ಮತ್ತು ತುಂಬಾ ಭಯಾನಕವಾಗಿ ಬದಲಾಯಿತು. ನೀವಿಬ್ರು ನನ್ನ ಬಳೆಗಳನ್ನ ನಾಶ ಮಾಡ್ತೀರಾ, ನೀವೆಲ್ರೂ ಸಾಯ್ತೀರಾ. ನಾನು ಪೂರ್ತಿ ಜಗತ್ರಾಮ್ನ ವಂಶನ ಸಾಯಿಸ್ಬೇಕು. ನೀವು ಹೊರಟೋಗಿ. ನೇಹ ಆಶಾಳ ವಶದಲ್ಲಿದ್ಲು. ನಂದಿನಿ ಆಗ ಒಂದು ಮಂತ್ರ ಹೇಳೋಕೆ ಶುರು ಮಾಡಿದ್ಲು. ಓಂ ಕ್ರೀಂ ತ್ರ್ಯಂಬಕಂ ವಜಾಮಹೇ ಸುತೀರ್ವಂಶೇ ವಶೀಕುರುಂ ರಕ್ಷೋ ವಿನಾಶನಂ ದೇವಿ ಮಾಯಾ ಹರೋತಿ ಪಾಪಿನಿ. ನಂದಿನಿ ವಿಭೂತಿಯನ್ನ ಊದ್ತಾಳೆ. ಅದರಿಂದ ಸ್ವಲ್ಪ ಹೊತ್ತು ನೇಹ ಶಾಂತಳಾಗ್ತಾಳೆ. ನಂದಿನಿ ನೇಹ ಕೈಯಲ್ಲಿದ್ದ ಬಳೆನ ಹೊಡೆದಾಕ್ತಾಳೆ. ಆಗ ನೇಹ ಕಣ್ ತೆರಿತಾಳೆ. ನನ್ ಬಳೆನ ಹೊಡೆದಾಕ್ಬೇಡ. ಆಶಾ, ನನಗೆ ಗೊತ್ತಿದೆ ನಿನಗೇನಾಗಿದೆ ಅಂತ. ಆದ್ರೆ ಜಗತ್ರಾಮು ಈಗ ಈ ಪ್ರಪಂಚದಲ್ಲಿಲ್ಲ. ಅವನ್ ಸತ್ತೋಗಿದ್ದಾನೆ. ಅವನ ವಂಶಸ್ಥರಂತೂ ನಿನಗೆ ಏನು ಮಾಡಿಲ್ಲ. ಅದಕ್ಕೆ ನೇಹನ ಬಿಟ್ಬಿಡು. ಇಲ್ಲ, ನಾನಿವಳನ್ನ ಬಿಡೋದಿಲ್ಲ. ಓಂ ಹ್ರೀಂ ತ್ರಯಂಬಕಂ ಯಜಾಮಹೇ ಸುತಿ ವರ್ಷ ವಶಿಕುರುಂ ರಕ್ಷೋ ವಿನಾಶಂ ದೇವಿ ಮಾಯಾ ಹರೋತಿ ಪಾಪಿನಿ. ನಂದಿನಿ ಬಳೆಯನ್ನ ಬೆಂಕಿಯಲ್ಲಿ ಹಾಕ್ತಾಳೆ. ಆ ಬಳೆ ಬೆಂಕಿಯಲ್ಲಿ ಹೋಗ್ತಿದ್ದ ಹಾಗೇನೆ ನೇಹ ದೇಹದಲ್ಲಿ ಇದ್ದಂಥ ಆತ್ಮ ಆಕಾಶದ ಕಡೆ ಹೋಗುತ್ತೆ. ಈಗ ನೇಹ ಸುರಕ್ಷಿತವಾಗಿದ್ದಾಳೆ. ಆಶಾ ಆತ್ಮಕೀಗ ಮುಕ್ತಿ ಸಿಕ್ಕಿದೆ. ಗುರುಜಿ ಪೂಜೆಯನ್ನ ಮುಗಿಸ್ತಾರೆ. ನೇಹಾಗೆ ಪ್ರಜ್ಞೆ ಬರುತ್ತೆ. ನಂದಿನಿ, ಏನಾಯ್ತು? ನೀವಿಬ್ರು ಹುಷಾರಾಗಿದ್ದೀರಲ್ಲ? ಹಾ, ಹುಷಾರಾಗಿದ್ದೀವಿ. ನೀನು ಕೂಡ. ಆಕಾಶದಲ್ಲಿ ಸೂರ್ಯ ಕಾಣಿಸೋದಕ್ಕೆ ಶುರುವಾಯ್ತು. ಹೇಗೆ ಅಂದ್ರೆ ಕುಂತಿಕನಕ್ ಊರಿಗೆ ಒಂದು ಹೊಸ ಅಧ್ಯಾಯದ ಹಾಗೆ.